ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸ್ವೀಟ್ ಕಾಚಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಾಚಕ್ಕಿ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ ನಿಮಗೆ. ನೋಡಿ, ರಾಗಿ ತೆನೆ ಇರುತ್ತಲ್ಲ, ರಾಗಿ ತೆನೆ ಇನ್ನೂ ಆಗಿರಲ್ಲ, ಬಟ್ ರೆಡ್ ಥರ ಆಗಿರಲ್ಲ. ಅದಕ್ಕಿಂತ ಸ್ವಲ್ಪ ಹಸಿರಾಗಿರೋದನ್ನ ನಾವು ತೊಗೊಂಡು ಇದನ್ನು ಬೆಂಕಿನಲ್ಲಿ ಸುಟ್ಟು ಅದನ್ನು ಉದುರಿಸ್ಕೋಬೇಕು. ಇದಕ್ಕೆ ನಾವು ಕಾಚಕ್ಕಿ ಅಂತ ಕರಿತೀವಿ. ಇದು ಎಳ್ಳು ಮತ್ತು ಸಕ್ಕರೆ, ಇದು ಮೂರೇ ಐಟಮಿಂದ ಅದು ಒಂದು ಫುಡ್ ನಮಗೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡಿದ್ಯಾ? ಓಕೆ, ನಾನು ಇವಾಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿ ಮಾಡ್ಕೊಳ್ಳೋಣ. ಈಗ ಒಂದೊಂದೇ ಕಾಚಕ್ಕಿನ ನಾವು ಹಿಂಗೆ ಇಟ್ಕೊಂಡು ಸುಟ್ಕೋಬೇಕು. ನೋಡಿ, ಈ ಥರ ಸುಟ್ಕೋಬೇಕು. ಎಲ್ಲನೂ ನಾನು ಈ ಥರ ಸುಟ್ಕೋತೀನಿ. ಸುಟ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಆಫ್ ಮಾಡಿದೆಯಾ? ನೋಡಿ, ನಾವು ಬೆಂಕಿನಲ್ಲಿ ಸುಟ್ಕೊಂಡು ಬಿಸಿ ಇರುವಾಗ ಹಿಂಗೆ ಉಚ್ಕೋಬೇಕು. ಮುಗಿದಿರುತ್ತೆ ನೋಡಿ, ಈ ಥರ ಬೀಳುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಹಿಂಗೆ ಉಚ್ಕೊಂಡ್ಬಿಡ್ಬೇಕು. ನೋಡಿ, ಬಿಸಿ ಇರುವಾಗಲೇ ಹಿಂಗೆ ಉಜ್ಬಿಟ್ರೆ ಬಿಟ್ಬಿಡುತ್ತೆ. ಅದು ಸುಟ್ಕೊಂಡು ಹಂಗಂಗೆ ಈ ಥರ ಉಚ್ಕೊಂಡ್ಬಿಡ್ಬೇಕು. ಆರಿದ್ಮೇಲೆ ಅದು ಬಿಡೋದಿಲ್ಲ. ನೋಡಿ, ಈ ಥರ ಮಾಡಿಕೊಂಡು ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇನ್ನೂ ನಾನು ಮಾಡೋದಿದೆ. ನಾನು ನಿಮಗೆ ಸುಟ್ಟಿರೋದನ್ನ ಒಂದು ತೋರಿಸಿದ್ದೀನಿ. ಸೊ ಇನ್ನು ಇದನ್ನೆಲ್ಲ ಮಾಡಿಕೊಂಡು ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಕಾಚಕ್ಕಿನ ನಾನು ಸೀಕೊಂಡು ಬಿಸಿ ಇರುವಾಗಲೇ ಉಚ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಕೈ ಕಪ್ಪಗೆ ಆಗುತ್ತೆ, ತೊಳೆದ್ರೆ ಹೋಗುತ್ತೆ. ನಾನೀಗ ಎಳ್ಳು ಹುರ್ಕೊಬೇಕು. ಇವಾಗ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಿಡಿಲಿ, ಸಿಡಿಗೆ ಸ್ಟಾರ್ಟ್ ಆಗ್ತಾಯಿದೆ. ಎಳ್ಳು ಸಿಡಿತಾ ಇದೆ, ಸಾಕಾಗುತ್ತೆ. ನಾನು ಇದರೊಳಗಡೆ ಈ ಎಳ್ಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತೀನಿ. ನೋಡಿ, ಇಷ್ಟು ಇದರೊಳಗೆ. ಇದಕ್ಕಿಂತ ಕಪ್ಪು ಎಳ್ಳು ಬೇಕಾದರೂ ಹಾಕ್ಬೋದು. ನಾನು ಬಿಳಿ ಎಳ್ಳಿತ್ತು, ಬಿಳಿ ಎಳ್ಳು ಹಾಕಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆ ಹಾಕೋಬೇಕು. ನೋಡಿ, ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸಾಕಾಗ್ತದೆ. ಇದರಲ್ಲಿ ರಾಗಿ ಮತ್ತು ಎಳ್ಳು, ಸಕ್ಕರೆ ಎಲ್ಲ ಪ್ರೋಟೀನ್ಸೇ ಇದೆ. ನಾವು ಯಾಕೆ ಬೇರೆ ಬೇರೆದೆಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಕು? ನಮ್ಮಲ್ಲಿರೋ ನಮ್ಮ ಪ್ರಕೃತಿ ನಮ್ಗೆ ಏನು ಕೊಟ್ಟಿದೆ ಅದು ನಮ್ಮ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಬಟ್ ನಾವು ಪ್ರಕೃತಿನಲ್ಲಿ ಇರೋದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಹೆಲ್ತ್ನ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ನೀವು ರಾಗಿಯಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ, ಎಳ್ಳಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ. ನೀವು ಇಷ್ಟನ್ನು ಮಾಡಿಕೊಂಡು ಇದನ್ನು ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ತಿಂದಿದ್ರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ತಿಂದಿರ್ತಾರೆ, ಆಲ್ಮೋಸ್ಟ್ ಜನಗಳು ತಿಂದಿರ್ತಾರೆ. ನಾನು ಬೇಕು ಅಂತಲೇ ಒಂದು ತೋರಿಸಿದೆ ಇದನ್ನು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಈಗ ತುಂಬಾ ಚೆನ್ನಾಗಿದೆ. ಇದು ಎಳ್ಳಿನ ಘಮ ಬರ್ತಾಯಿದೆ ನೋಡಿ, ಅದು ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ, ಅಷ್ಟು ಚೆನ್ನಾಗಿದೆ. ನೀವು ಮಾಡಿ ನೋಡಿ ಮನೆಯಲ್ಲಿ. ಥ್ಯಾಂಕ್ ಯು. ನೋಡಿ, ಈಗ ನಮಗೆ ಕಾಚಕ್ಕಿ ರೆಡಿಯಾಗಿದೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೀವು ಮೊದಲು ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಳ್ಳಿನಲ್ಲಿ ಏನು ಸಿಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಏನು ಸಿಗುತ್ತೆ ಅದರಿಂದ ಏನನ್ನ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.